ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಇರುವಂತಹ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪಾವಗಡ ತಾಲೂಕಾ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ BR ಅಂಬೇಡ್ಕರ್ ಪ್ರತಿಮೆಗೆ ಹೂವಿನ ಹಾರವನ್ನು ಹಾಕಿ ಅಲಂಕಾರವಾಗಿ ಮಾಡಿ ನಂತರ ದಲಿತ ಸಂಘಟನೆಗಳ ವತಿಯಿಂದ ಅಂಬೇಡ್ಕರ್ ಸರ್ಕಲ್ನಲ್ಲಿ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಪಾವಗಡ ತಾಲೂಕಿನಲ್ಲಿರುವಂತಹ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ರೈತ ಸಂಘಟನೆಗಳು ದಲಿತ ಮುಖಂಡರು ಯುವಕರೊಂದಿಗೆ ವಿಜಯೋತ್ಸವವನ್ನು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ DSS ಜಿಲ್ಲಾ ಸಂಚಾಲಕರಾದಂತಹ CK ತಿಪ್ಪೇಸ್ವಾಮಿ ಅವರು ಮಾತನಾಡಿದ್ದು ಹೀಗೆ. ದಲಿತ ಸಂಘಟನೆಗಳ ಪದಾಧಿಕಾರಿಗಳೇ, ರೈತ ಸಂಘಟನೆಗಳ ಮುಖಂಡರುಗಳೇ, ಈ ದಿನ ಕೋರೆಗಾಂವ್ ವಿಜಯೋತ್ಸವವನ್ನು ಪಾವಗಡದ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲ್ಲೂಕಿನ ಬುದ್ಧಿಜೀವಿಗಳು, ಯುವಕರು, ವಿದ್ಯಾರ್ಥಿಗಳು, ದಲಿತ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಈ ಒಂದು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಭಾಗಿಯಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಹೇಳ್ತಾ, ಭಾಳ ಮುಖ್ಯವಾಗಿ ಏನು ಇದು ಕೋರೆಗಾಂವ್ ವಿಜಯೋತ್ಸವ ಅಂದರೆ ಏನು, ಇದು ಎಲ್ಲಿ ನಡೀತು, ಯಾಕೆ ನಡೀತು, ಏನಕ್ಕೋಸ್ಕರ ನಡೀತು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಪಾವಗಡ ತಾಲೂಕಲ್ಲಿ ಸುಮಾರು 5 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮನ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ, 1818ರಲ್ಲಿ ಪೇಶ್ವೆ ಬಾಜಿರಾಯ ಅಂತಕ್ಕಂಥವನು ತುಂಬ ದೊಡ್ಡ ಮಟ್ಟದ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದ. ಅದನ್ನು ವಿರೋಧಿಸಿ ಮಹಾರ್ ಸೈನಿಕರು ಅದರ ವಿರುದ್ಧ ದಂಗೆ ಹೇಳ್ತಾರೆ. ಆ ದಂಗೆನೇ ಕೋರೆಗಾಂವ್ ವಿಜಯೋತ್ಸವ. ಬಂಧುಗಳೇ, ಮಹಾರ್ ಸೈನಿಕರು ಕೇಳಿದ್ದಿಷ್ಟೇ, ಪೇಶ್ವೆ ಬಾಜಿರಾಯನ್ನ ಏನು ಕೇಳಲಿಲ್ಲ. ನೋಡಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅಂತೇಳಿ ಕೇಳ್ತಾರೆ. ಅದಕ್ಕೆ ವಿದ್ಯಾಭ್ಯಾಸ ಕೊಡೋದಲ್ಲ, ನೀನು ಇಲ್ಲಿಗೆ ಬಿಟ್ಕೊಂಡಿದ್ದೆ ಬಾಬಾ, ನೀನೊಬ್ಬ ಅಸ್ಪೃಶ್ಯ ಅಂತ ಹೇಳ್ಬಿಟ್ಟು ಅದನ್ನು ಕಡೆಗಣನೆ ಮಾಡ್ತಾನೆ. ಆ ಕಾರಣದಿಂದ ಸಿಡಿದಂಥ ಮಹಾರ್ ಸೈನಿಕರು ಸಿದಾನಕ ಅನ್ನೋ ಒಬ್ಬ ನಾಯಕನ ಒಂದು ನಾಯಕತ್ವದಲ್ಲಿ ಸುಮಾರು 500 ಜನ ಒಂದು ಪಡೆ ಸಿದ್ಧವಾಗುತ್ತೆ. ಆ 500 ಜನ ಪಡೆ ಬ್ರಿಟಿಷರ ಒಂದು ಸಹಕಾರವನ್ನು ಪಡೆದು, ಯಾಕೆ ಅಂತೇಳಿದರೆ ಕೆಲವರು ಬ್ರಿಟಿಷರ ಗುಲಾಮರು ಅಂತ ಹೇಳ್ತಾರೆ. ಗುಲಾಮರಲ್ಲ. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಇವತ್ತು ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ಆದರೆ ಅವತ್ತಿನ ದಿನಗಳನ್ನು ಯೋಚನೆ ಮಾಡಿ, ಅವತ್ತೇ ನಮ್ಮ ಜನಾಂಗದ ಸಾಮಾಜಿಕ ಏಳಿಗೆಗಾಗಿ, ಆರ್ಥಿಕ ಏಳಿಗೆಗಾಗಿ, ಬಹಳ ಮುಖ್ಯವಾಗಿ ಶೈಕ್ಷಣಿಕ ಏಳಿಗೆಗಾಗಿ ಒಂದು ದೊಡ್ಡ ಒಂದು ಐತಿಹಾಸಿಕ ನಿರ್ಧಾರವನ್ನು ಮಾಡಿದಂಥ ಸಿದನಕನ ಸೈನ್ಯ 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆ ಬಾಜಿರಾಯನ ಸೈನ್ಯದ ವಿರುದ್ಧ ಸುಮಾರು 24 ಗಂಟೆಗಳ ಕಾಲ ಹೋರಾಟ ಮಾಡ್ತಾರೆ. ಬಂಧುಗಳೇ, ಅದು ಹೆಂಗೆ, ನೀರು, ಊಟ, ಹಸಿವು ಏನೂ ಲೆಕ್ಕಿಸದೆ ಸುಮಾರು ಅಲ್ಲಿ ಏನು ಯುದ್ಧ ನಡೀತೈತೆ, ಎಲ್ಲಿ ಭೀಮಾ ತೀರದಲ್ಲಿ ಕೋರೆಗಾಂವ್ ಅಲ್ಲಿಗೆ ಸುಮಾರು 27 ಕಿಲೋಮೀಟರ್ ದೂರದಿಂದ ಕಾಲುನಡಿಗೆಯಲ್ಲಿ ನಡ್ಕೊ ಬರ್ತಾರೆ. ಅವ್ರದ್ದು ಅಶ್ವದಳ ಎಲ್ಲ ರೀತಿಯ ವ್ಯವಸ್ಥಿತವಾದ ಅಸ್ತ್ರಗಳನ್ನು ಪಡೆದೇ ಇರ್ತಕ್ಕಂಥ ಒಂದು ಸೈನ್ಯದ ವಿರುದ್ಧ ಇವರು ಏನೂ ಇಲ್ಲದೆ ಇರ್ತಾರೆ. ಸೈನಿಕರಿಗೆ, ಸೈನ್ಯಕ್ಕೆ, ಸೈನಿಕರಿಗೆ, ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಮತ್ತು ಯುವಕರು ಸೇರಿದಂತೆ ಇನ್ನಿತರರು ವಿಜಯೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.